ಹಿಂಗ್ ಮಾಡಿರ್ತಾರ ಬ್ಯಾಕ್ ಪಾರ್ಟ್, ಫ್ರಂಟ್ ಏನ್ ಮಾಡ್ತಾರ ಹೌದಿಲ್ಲ, ಎಲ್ಲಾರು ಏನ್ ಮಾಡ್ತಾರ ಇದು ಬ್ಯಾಕ್ ಇದು ಫ್ರಂಟ್, ಇಲ್ಲಿಂದ ಕನ್ಸಿಡರ್ ಮಾಡೋಂಗ ಇಲ್ಲ, ಯಾಕೆ ಹೇಳ್ರಿ? ಹಾ, ಸೊ ಆಕ್ಚುಲಿ ನೀವು ಶೇಪ್ ಹಿಂಗ್ ತಗೋಬೇಕು. ಶೋಲ್ಡರ್ ಎಲ್ಲೈತಿ ನಮ್ದು, ಇಲ್ಲೈತಿ. ಬಾಡಿ ಒಳಗ ಇನ್ನರ್ ಕರ್ವ್ಸ್ ಎಲ್ಲೈತಿ, ಇಲ್ಲೈತಿ. ಇದಕ್ಕೂ ಡಿಫ್ರೆನ್ಸ್ ಕಾಣತೈತಿ ನಿಮ್ಗೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಶೋಲ್ಡರ್ ಇಲ್ಲಿ ಕೂಡ್ಬೇಕಂದ್ರೆ ನೀವು ಶೇಪ್ ಮಾಡಬೇಕಂದ್ರೆ ಇಲ್ಲಿಂದನೇ ಹಿಂಗ್ ಒಳಗ್ ಬರ್ಬೇಕು, ಗೊತ್ತಿಲ್ಲ? ನೀವು ಇಲ್ಲಿ ಕೆಳಗಷ್ಟೇ ಮಾಡಿದ್ರೆ ಮತ್ತೆ ಇಲ್ಲಿ ರಿಂಕಲ್ ಬರಂಗಿಲ್ಲ. ಸೊ ಫ್ರಂಟ್ ಏನ್ ರಿಂಕಲ್ ಬರ್ತದಲ್ಲ ಅದಕ್ಕೆ ಇದ ರೀಸನ್. ನೀವು ಯಾವಾಗ್ಲೂ ಮಾರ್ಕ್ ಹಾಕೋಬೇಕಂದ್ರೆ ಇದು ಏನ್ ಮಾರ್ಕ್ ಹಾಕಾತಿರಲ್ಲ ಇಲ್ಲಿಂದ ಗ್ರಾಜುಯಲಿ ಡಿಕ್ರೀಸ್ ಆಗ್ಬೇಕು. ಇದು ಎರಡ್ರದ್ದು ಮಿಡ್ಲ್ ಒಳಗ ಈಗ ನಿಮ್ ಸ್ಲೀವ್ಸ್ ಹೆಂಗೈತಿ, ಇದ ಸ್ಲೀವ್ಸ್ ಹಿಂಗ ಇರ್ತದ. ಎಲ್ಲಿಂದ ಐತಿ ಶೇಪ್? ಹಾ, ಇಲ್ಲಿ ಯಾಕ ಇಲ್ಲಿ ಇಷ್ಟ ಗೊತ್ತಾಯ್ತು. ಸೊ ನೀವ್ ಏನ್ ಮಾಡ್ಬೇಕು, ಹಿಂಗಲ್ಲ ಹಿಂಗ್ ಮಾಡ್ಬೇಕು. ಈ ಲೈನಿಗೂ ಮ್ಯಾಚ್ ಆಗ್ಬೇಕದು. ಓಕೆ, ಸೊ ದಿಸ್ ಇಸ್ ಅ ಕರೆಕ್ಟ್ ವೇ, ದಿಸ್ ಇಸ್ ರಾಂಗ್ ವೇ. ಹಿಂಗ್ ಮಾಡೋಂಗಿಲ್ಲ. ಓಕೆ, ಆಯ್ತಾ? ಮತ್ತೇನಾದ್ರೂ ಪ್ರಾಬ್ಲಮ್ ಬಾಕಿದವ್ರದ್ದು? ಏನಿಲ್ಲ. ಹಾ, ಜಸ್ಟ್ ನಮ್ ಬಾಡಿ ಶೇಪ್ ಹೆಂಗೈತಿ, ಜಸ್ಟ್ ಎಲ್ಲೈತಿ ಓಕೆ. ಇಲ್ಲೇನೋ ನಿಮ್ ಸ್ಲೆಟ್ ಬರ್ತದ, ಇಲ್ಲಿ ಶೇಪ್ ಬರ್ತದೆ. ಓಕೆ, ಸೊ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗತೈತಿ? ಇಲ್ಲಿ ಚೆಸ್ಟ್ ಪಾರ್ಟ್ ಒಳಗೆ. ಓಕೆ, ಇದು ವೇಸ್ಟ್ ಪಾರ್ಟ್, ಇದು ಹಿಪ್ ಪಾರ್ಟ್. ಸೊ ಇದರಿಂದ ಅಬವ್ ಏನೈತಿ ಇಲ್ಲಿ ಚೆಸ್ಟ್ ಇರ್ತದೆ. ಸೊ ನೀವು ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ ನೀವು ಶೇಪ್ ಏನಾದ್ರೂ ಹಿಂಗ್ ತಗೊಂಡ್ರೆ, ಸೊ ಈ ಪಾರ್ಟ್ ಒಳಗೆ ಏನೈತಲ್ಲ ಟೈಟ್ ಆಗ್ತದೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, ಎಕ್ಸಾಕ್ಟ್ಲಿ ಮಿಡ್ ವೇಸ್ಟಿಗೆ ಈ ಲೈನ್ ಸ್ಟ್ರೇಟ್ ಬರ್ಬೇಕು. ಈ ಲೈನ್ ಏನೈತಲ್ಲ ಇಲ್ಲಿಂದ ಈ ಲೈನಿಗೆ ಸ್ಟ್ರೇಟ್ ಬರ್ಬೇಕು. ಭಾಳ ಹಿಂಗ ಶೇಪ್ ಕೊಡಾಕ್ ಹೋಗ್ಬಿಡ್ರಿ ಸೈಡ್. ನಮ್ ಬಾಡಿ ಹೆಂಗೈತಿ ನಾನು ನಿಮಗೆ ಮೊದ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಷ್ಟ ಹಾಫ್ ಇಂಚ್ಗಿಂತಲೂ ಜಾಸ್ತಿ ಸೈಡ್ ಶೇಪ್ ಕೊಡ್ಲಾರ್ದಂಗ ಹಿಂದ್ಗಡೆ ಟಕ್ಸ್ ಹಾಕ್ಬಿಟ್ರೆ ಅದು ಕರೆಕ್ಟ್ ಆಗ್ತದೆ. ನೀವೇನಾದ್ರೂ ಇದನ್ನ ಹಿಂಗ್ ಶೇಪ್ ತಗೊಳಕ್ ಹೋದ್ರೆ ಇಲ್ಲಿ ಏನಾಗ್ತದೆ ನಿಮ್ಗೆ ಟೈಟ್ ಅಂದ್ರೆ ಅದು ಯಾವಾಗ ಇರ್ತೈತಿ? ಚೆಸ್ಟಿಗೂ ವೇಸ್ಟಿಗೂ ಡಿಫ್ರೆನ್ಸ್ ಯಾವಾಗ ಇರ್ತೈತಿ? ಯಾರು ಬಾಳ ಹೈಟ್ ಇರ್ತಾರೋ ಅವ್ರಿಗೂ ಚೆಸ್ಟಿಗೂ ವೇಸ್ಟಿಗೂ ಬಾಳ ಡಿಫ್ರೆನ್ಸ್ ಇರ್ತದೆ. ನಾರ್ಮಲ್ 5.5 5.3 5 ಅಬೌವ್ 5.4 5 ಒಳಗಡೆ ಏನಿರ್ತಾರಲ್ಲ, ದಿಸ್ ಇಸ್ ಅವರ್ ಇಂಡಿಯನ್ ಎವರೇಜ್ ಹೈಟ್. ಎಲ್ಲಾರ್ದು ಹೈಟ್ ಆಲ್ಮೋಸ್ಟ್ ಅಷ್ಟಿರ್ತದೆ. ಸೊ ಅವ್ರೀಗ ಏನೈತಲ್ಲ 14 to 15 ಏನೈತಲ್ಲ ಇದು ಮಿಡ್ ಪಾರ್ಟ್ ಏನೈತಿ ಇಲ್ಲಿ ಬರ್ತದೆ. ಸೊ ಐ ಡೋಂಟ್ ಥಿಂಕ್ ಏನೋ ಪ್ರಾಬ್ಲಮ್ ಆಗ್ತದ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೀವು ಈ ಪಾರ್ಟ್ ಒಳಗಡೆ ಏನ್ ಹಾಕ್ತಿರಲ್ಲ ಇದು ಹಿಂಗ್ ಸ್ಟ್ರೇಟ ಬರ್ಬೇಕು ಚೆಸ್ಟ್ ತನಕ. ಅದಾದ್ಮೇಲೆ ಹಿಂಗ ಕ್ರಾಸ್ ಆಗ್ಬೇಕು. ವೇಸ್ಟ್ ಪಾರ್ಟ್ ಏನೈತಲ್ಲ ಅದು ನೀವು ತಗೊಳ್ಳೋದ್ರೊಳಗೆ ಎಲ್ಲೋ ಮಿಸ್ಟೇಕ್ ಮಾಡ. ಓಕೆ, ಮತ್ತೇನಾದ್ರೂ ಡೌಟ್ಸ್? ಏನಿಲ್ಲ. ನೆಕ್ ಮಾಡೋದ್ರೊಳಗಡೆ ನೆಕ್ ಅಟ್ಯಾಚ್ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಬರ್ತೈತದಲ್ಲ. ನಾನು ಎಲ್ಲಾರ್ದು ನೋಡಾತೀನಿ. ಯಾವಾಗ್ಲೂ ನೀವು ನೆಕ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಅಟ್ಯಾಚ್ ಮಾಡ್ತಿರಲ್ಲ, ಎರಡೂ ಈಕ್ವಲ್ ಇವತ್ತಿನ ತನಕ ಯಾರ್ದು ನೋಡಿಲ್ಲ. ರೀಸನ್ ಏನು? ಅರ್ಬಿ ಸ್ಟ್ರೇಟ್ ಇದ್ದಿದ್ ಪಾರ್ಟ್ ಒಳಗೆ ಜಗ್ತಿರಿ ಅಂತ ಏನು ಅನ್ಸೋಂಗಿಲ್ಲ. ಅದು ಬರೋದ 2-2.5 ಇಂಚ್ ಬರ್ತದೆ, ಅಲ್ಲಿ ಏನ್ ಜಗ್ತಿರಿ? ಕರ್ವ್ ಇರೋ ಪಾರ್ಟ್ ಒಳಗೆ ಜಗ್ತಿರಿ, ದಟ್ ಐ ಅಂಡರ್ಸ್ಟ್ಯಾಂಡ್. ನೆಕ್ ಏನೈತಿ ಫ್ರಂಟ್ ಥಿಂಕ್ ಈಗ ಈ ನೆಕ್ ಮಾಡಿರಿ. ಓಕೆ, ಇದಿಲ್ಲಿ ಎಷ್ಟು ಉಳ್ದೈತಿ ನೆಕ್ ಮಾಡಿದ್ದಾದ್ಮೇಲೆ ನೋಡ್ತೀರಿ. ಥಿಂಕ್ ಇಲ್ಲಿ 2.5 ಐತಿ. ಸೊ ನಿಮ್ದು ಬ್ಯಾಕ್ ನೆಕ್ ಏನೈತಲ್ಲ ಇಲ್ಲೂ 2.5 ಐತಿ. ಹೊಲ್ಕೊಳ್ಳೋದಕ್ ಮೊದ್ಲು ನೋಡ್ತೀರಿ, ಕಟಿಂಗ್ ಮಾಡಕ್ ಮೊದ್ಲು ಹೊಲ್ಕೊಳಕ್ ಮೊದ್ಲು ನೋಟಿಸ್ ಮಾಡ್ತೀರಿ ಅದನ್ನ.
ಮಾಡೋಂಗಿಲ್ಲ, ಸುಮ್ಮನೆ ಕಟಿಂಗ್ ಮಾಡೋದು, ಹೊಲಿಯೋದು, ಆಮೇಲೆ ಹೆಚ್ಚು ಕಡಿಮೆ ಬಂದಿದ್ದನ್ನ ಮತ್ತೇನ್ ಮಾಡೋದು, ಇಲ್ಲೊಂಚೂರು ಕಟ್ ಮಾಡೋದು. ಅವಾಗ ಅದು ಬರ್ತದೆ ಕರೆಕ್ಟಾಗಿ. ಮತ್ತೆ ಹೇಳ್ತೀರಿ ನನಗೆ ಇಲ್ಲಿ ನಿಲ್ತೈತಿ ಇಲ್ಲಿ ನಿಲ್ತೈತಿ ಅಂತೇಳಿ. ಇಲ್ಲ, ನೀವು ಮಾಡಬೇಕಂದ್ರೆ ನೀವು ಏನು ಡಿಸೈಡ್ ಮಾಡಿರ್ತೀರಲ್ಲ ನಂಗೆ ಏನು ಮಾಡಬೇಕು, ಅದಾದ್ಮೇಲೆ ನೀವು ಅದನ್ನ ಮಾಡ್ಬೇಕು. ಒಂದು ಸರ್ತಿ ಕಟಿಂಗ್ ಆಯ್ತು, ಅದನ್ನ ರೀಕಟಿಂಗ್ ಮಾಡೋ ರೈಟ್ಸ್ ನಿಮಗಿಲ್ಲ. ಅದೇನು ಐತಿ ಫಸ್ಟ್ ಚೆಕ್ ಮಾಡ್ಕೋಬೇಕು, ಆಮೇಲೆ ನೀಟಾಗಿ ಹೊಲಿಬೇಕು. ಅದು ಬಿಟ್ಟು ಎಲ್ಲಾದ್ರೂ ಮಿಸ್ಟೇಕ್ ಮಾಡ್ತೀರಿ, ಒಂದು ಹೆಚ್ಚಿಗೆ ಬಂದಿದ್ದನ್ನು ಕಟ್ ಮಾಡ್ತೀರಿ, ಆಮೇಲೆ ಈ ಕಡೆ ಹೆಚ್ಚಿಗೆ ಬಂದಿದ್ದನ್ನು ಕಟ್ ಮಾಡ್ತೀರಿ, ಹಂಗ ಕಟ್ ಮಾಡ್ಕೋತ ಹೋಲ್ ಟಾಪ್ ಹಾಳು ಮಾಡ್ಬಿಡೋದು. ಅದಾದ್ಮೇಲೆ ಶೇಪ್ ಚೇಂಜ್ ಆಯ್ತು, ನನಗೆ ಕಟಿಂಗ್ ಬರೋಂಗಿಲ್ಲ. ರೆಡಿ ಆದ್ಮೇಲೆ ನೀವು ಯಾರಿಗೆ ಬ್ಲೇಮ್ ಮಾಡ್ತೀರಿ? ಡೈರೆಕ್ಟ್ ಕಟಿಂಗಿಗೆ ಬ್ಲೇಮ್ ಮಾಡೋದು. ನೀವು ಯಾವಾಗ್ಲೂ ಯೋಚನೆ ಮಾಡೋಂಗಿಲ್ಲ ನಾ ಸ್ಟಿಚಿಂಗ್ ರಾಂಗ್ ಮಾಡಾತೀನಿ ಅಂತ ಹೇಳ್ಬಿಟ್ಟು. ನಂಗೆ ಕಟಿಂಗ್ ಕರೆಕ್ಟ್ ಬರೋಂಗಿಲ್ಲ, ನಾ ಕಟಿಂಗ್ ಒಳಗೆ ಮಿಸ್ಟೇಕ್ ಮಾಡೀನಿ. ನಿಮ್ಗೆ ಅನ್ಸೋಂಗಿಲ್ಲ ನೀವು ಸ್ಟಿಚಿಂಗ್ ಒಳಗೆ ಮಿಸ್ಟೇಕ್ ಮಾಡಾತ್ತೀರಿ. ಕಟಿಂಗ್ ಒಳಗೆ ಮಿಸ್ಟೇಕ್ ಭಾಳ ಕಡಿಮೆ ಆಗ್ತೈತಿ. ಮಿಸ್ಟೇಕ್ ಆಗೋದು ನಿಮ್ಮ ಸ್ಟಿಚಿಂಗ್ ಒಳಗೆ. ಆ ಸ್ಟಿಚಿಂಗ್ ಏನೈತಲ್ಲ ಅದನ್ನ ಸುಧಾರಿಸ್ಕೊರಿ. ಏನಾದರೂ ಮಾಡೋದಕ್ಕೆ ಮೊದಲು ಫಸ್ಟ್ ಇಟ್ಟು ಚೆಕ್ ಮಾಡ್ಕೋಬೇಕು ನೀವು, ಇದು ಕರೆಕ್ಟ್. ಎಸ್ಪೆಷಲಿ ಸ್ಲೀವ್ಸ್ ಎರಡು ಇದನ್ನ ಅಳತಿ ಮಾಡಿ ಕಟ್ ಮಾಡ್ಕೊಂಡಿರ್ತೀರಿ. 8.5 ಆರ್ಮ್ ಹೋಲ್, 8.5 ಆರ್ಮ್ ಹೋಲ್ ಕಟಿಂಗ್ ಮಾಡಬೇಕಂದ್ರೆ. ಅಟ್ಯಾಚ್ ಮಾಡಬೇಕಂದ್ರೆ ಅದು ಯಾಕೆ ಬರಲ್ಲ? ಎರಡೂನ ಚೆಕ್ ಮಾಡಿರ್ತಿರೋದಿಲ್ಲ, ಕ್ರಾಸ್ ಚೆಕ್ ಮಾಡ್ಕೊಂಡ ಕಟಿಂಗ್ ಮಾಡಿರ್ತೀರಿ. ಅಟ್ಯಾಚ್ ಮಾಡೋ ಮುಂದೆ ಯಾಕೆ ಬರೋಂಗಿಲ್ಲ? ಒಂದು ಇದನ್ನಾದ್ರೂ ಸ್ಟ್ರೆಚ್ ಮಾಡಿರ್ತೀರಿ, ಒಂದು ಇದನ್ನಾದ್ರೂ ಸ್ಟ್ರೆಚ್ ಮಾಡಿರ್ತೀರಿ. ಅದು ಸ್ಟ್ರೆಚ್ ಮಾಡಿದೊಳಗೆ ಪ್ರಾಬ್ಲಮ್ ಆಗ್ತದೆ, ಮತ್ತೇನು ಆಗೋಂಗಿಲ್ಲ. ಅಲ್ಲಿ ನಿಮ್ಮ ಸ್ಟಿಚಿಂಗ್ ಮಿಸ್ಟೇಕ್, ಕಟಿಂಗ್ ಮಿಸ್ಟೇಕ್ ಅಲ್ಲ. ಸೊ ಫಸ್ಟ್ ಹೊಲಿಯೋದಕ್ಕೆ ಮೊದಲು ಚೆಕ್ ಮಾಡಬೇಕಲ್ಲ, ಹೆಂಗೆ ಇಟ್ಟು ಚೆಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊತೀನಿ. ಓಕೆ, ಅದನ್ನ ಚೆಕ್ ಮಾಡಿ ಬರ್ತಾ ಇಲ್ಲ ಅಂದ್ರೆ ಹೊಲಿಯೋದಕ್ಕೆ ಮೊದಲು ನನ್ನ ಕಡೆ ಬರ್ಬೇಕು. ನೀವು ಫುಲ್ ಹೊಲ್ದಿದ್ದಾದ್ಮೇಲೆ ತಗೊಂಡ್ ಬಂದ್ರಂದ್ರೆ ನನಗೇನು ಮಾಡೋಕ್ಕಾಗಲ್ಲ. ಯಾರಿಗೆ ಬ್ಲೇಮ್ ಮಾಡ್ಬೇಕು? ನಾ ಹೊಲಿಯೋರ್ಗ ಬ್ಲೇಮ್ ಮಾಡ್ಬೇಕಲ್ಲ. ಸೊ ಕಟಿಂಗ್ ಮಾಡಿ ಹೊಲಿಯೋದಕ್ಕೆ ಮೊದಲು ಚೆಕ್ ಮಾಡ್ಕೊರಿ ಬರ್ತೈತಿ ಇಲ್ಲ ಅಂತ. ಬರ್ಲಿಲ್ಲ ಅಂತಂದ್ರೆ ತಗೊಂಡ್ ಬರ್ರಿ, ನಾನು ಹೇಳ್ತೀನಿ ಏನಂತ ಹೇಳ್ಬಿಟ್ಟು. ನಿನ್ನೆ ಮಾಧವಿ ನೋಡಿರಿ, 1.5 ಇಂಚ್ ಮಾರ್ಜಿನ್ ಬಿಟ್ಟು ಮತ್ತೆ 1.5 ಇಂಚ್ ಮಾರ್ಜಿನ್ ಇಟ್ಟ. ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಂದ್ರೆ 1.5 ಇಂಚ್ ಹೆಚ್ಚಿಗೆ ಬರತೈತಿ. ಪೇಪರ್ ಕಟಿಂಗ್ ಚೆಕ್ ಮಾಡಿದೆ, ಮಾರ್ಕ್ ಹಾಕಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಎಲ್ಲಾನು ಮಾಡಿದೆ. ಅದು ನನಗೆ ಕರೆಕ್ಟ್ ಬರತೈತಿ. ಸೇಮ್ ಅವ್ರು ಏನು ಮಾಡಾರ ಅದನ್ನ ಮಾಡೀನಿ, ಅವರು ಕರೆಕ್ಟ್ ಮಾಡ್ಯಾರ. ಆ 1.5 ಇಂಚ್ ಏನು ಪೇಪರ್ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನ ಕಟ್ ಮಾಡಿದ್ವಿ, ಅದನ್ನು ಇಟ್ಟು ಕಟಿಂಗ್ ಮಾಡಿಬಿಟ್ಟ. ನೀವು ಕಟಿಂಗ್ ಮಾಡಬೇಕಂದ್ರೆ ಲಕ್ಷ್ಯ ಅಲ್ಲೇ ಇರ್ಬೇಕು. ನಿಮ್ ಒಂದು ಸಣ್ಣ ಮಿಸ್ಟೇಕು ಅಲ್ಲ ನಿಮ್ಮನ್ನ ನಿಮ್ಮ ಕಾನ್ಫಿಡೆನ್ಸ್ ಲೋ ಹಾಕೋತ ಹೋಗ್ತದೆ. ಸೊ ನೀವು ಮಿಸ್ಟೇಕ್ ಮಾಡೋದಕ್ಕೆ ಮೊದಲು ಅದನ್ನ ಕರೆಕ್ಟಾಗಿ ಇಟ್ಟು ಚೆಕ್ ಮಾಡ್ಕೊಂಡ್ರು ಅಂದ್ರೆ ಕರೆಕ್ಟ್ ಆಗ್ತದೆ. ಅರ್ಥ ಆಯ್ತು? ಮತ್ತೇನಾದರೂ ಸ್ಲಿಟ್, ಎಲ್ಲಾರ್ಗೂ ಸ್ಲಿಟ್ ನೀಟಾಗಿ ಮಾಡಕ್ ಬರ್ತೈತಿ? ಸ್ಟ್ರೇಟ್ ಕಟ್ ಟಾಪ್ ಒಳಗ ಸ್ಲಿಟ್ ಯಾರಿಗೆ ಬರ್ತೈತಿ, ಯಾರಿಗಿಲ್ಲ? ಎಲ್ಲಾರ್ದು ಸ್ಟ್ರೇಟ್ ಇಲ್ಲ. ಸ್ಟಾರ್ಟಿಂಗ್ ಏನ್ ಮಾಡ್ರಿ, ಆ ಸ್ಲಿಟ್ನ ಫೋಲ್ಡ್ ಮಾಡಿ ಐನ್ ಮಾಡ್ರಿ ಒಂದು ಸ್ವಲ್ಪ ದಿನ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗ್ಬೇಡ್ರಿ. ಓಕೆ, ಸೊ ಅದಾದ್ಮೇಲೆ ಫೋಲ್ಡ್ ಮಾಡಿದ್ರೆ ಅದು ಕರೆಕ್ಟ್.